ಗಾಯ್ಸ್ ಇವತ್ತಿನ ಡೈಲಾಗ್ ಮಾಡೋದು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿಂದು ಫಸ್ಟ್ ಲಾಗು. ಬೆಳಗ್ಗೆ ಎದ್ಬಿಟ್ಟು ದೇವ್ರ ಕೈ ಮುಗ್ದು ಅಲ್ಲ ನಮ್ಮ ಕೊಟ್ಟಿಗೆ ಬಂದು ಪೇ ಮಾಡೋಂಥ ಫಸ್ಟು ಕೆಲಸ ಇಟ್ಕೊಂಡು ಇದು. ಇದಾದಮೇಲೆ ನೆಕ್ಸ್ಟು ಮ್ಯಾಕಿ ಕೂಡ ಕಸ ಕ್ಲೀನ್ ಮಾಡಿಕೊಂಡು ದಾರು 45 ಆಯಿತು. ಅದು ಕ್ಲೀನ್ ಮಾಡ್ಕೊಂಡು ಅಷ್ಟೊತ್ತಿಗೆ ಅದು ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ತಿಪ್ಪೆ ಹತ್ರ ಹೋಗಿ ಕಸ ಹಾಕ್ಬಿಟ್ಟು ಒಂದು ಒಳ್ಳೆ ವ್ಯೂ ನೋಡೋ ಅಂತ ಸೂರ್ಯ ಸನ್ರೈಸ್ ನೋಡೋಕ್ಕೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ ಸನ್ರೈಸು. ಇದು ನೋಡಿ ಆ ಸನ್ರೈಸು ಬೆಳಗ್ಗೆ ಯಾವ ಮೂಮೆಂಟ್ ಇದೆ, ಸಕ್ಕತ್ತಾಯಿತು ಬೆಳಗ್ಗೆ ನೋಡೋ ವರ್ಷದಿದ್ದು. ಇವಾಗ ನೆಕ್ಸ್ಟು ಕ್ಲೀನ್ ಮಾಡಿದ್ದು ಈ ಥರ ಇತ್ತು ಕೊಟ್ಟಿಗೆ ಕ್ಲೀನ್ ಮಾಡ್ಕೊಂಡು ನೋಡಿ ಇದು ಒಳ್ಳೆ ಸರ. ಅಯ್ಯೋ ಸ್ಕೂಲ್ಗೆ ಯಾರಾಕೆ ಹೋದ್ರೆ ಇಡ್ಲಿ ಅಂತ ತಂದು ಕೊಟ್ಟಿದ್ದೆ. ನೆಕ್ಸ್ಟು ಹಾಲು ಕರೆದಾದ್ಮೇಲೆ ಕರುಗಳಿಗೆ 2 ಕಪ್ ನೀರು ಕೊಟ್ಟು ಹಾಲು ತಗೊಂಡು ಹೋಗಿ ನಮ್ಮೂರಿಂದ ಒಂದು 1 ಕಿಲೋಮೀಟರ್ ಇದೆ ಅಂತ ಹೇಳಿ ಅಲ್ಲಿಗೆ ಬೈಕ ತೊಗೊಂಡು ಹೋಗ್ತಿದ್ದೆ. ತಗೊಂಡೋಗಿ ಹಾಲು ಹಾಕ್ಬಿಟ್ಟು ಮುಗಿಸ್ಕೊಂಡು ತಿಲ್ವಾ ಸ್ಕೂಲಿಗೆ ಸೂಪರ್ ನೆಪೇರಿತ್ತು. ನಮ್ಮಪ್ಪ ಬೆಳೆಸಿರೋ ಹತ್ರ ಅದನ್ನ ತೊಗೊಂಬರ್ನಂತ ಹೋಗಿದ್ದೆ. ಅದನ್ನ ಸೂಪರ್ ನೆಪೇರಿತದೆ ಈ ಥರ ಇದೆ ನಮ್ಮದು. ಅದು ತೊಗೊಂಡು ಈಗ ಅಲ್ಲಿಂದ ಹೊರ ನೋಡ್ಕೊಂಬಂತೇಳಿ ನಮ್ಮಮ್ಮ ಅದು ನೋಡ್ಕೊಂಬರ್ನಂತ ಹೋಗಿದ್ದು ರಾಗಿ ಹೊಲ ನಮ್ಮದು. ಇದೆ ಈ ಥರ ಇದೆ ರಾಗಿ. ಅದು ಈಗ ಹೊಡಿತಾ ಇದೆ ಆಚೆ. ಮುಗಿಸ್ಕೊಂಡು ಹೊಲ ನೋಡ್ಕೊಂಬಂದು ನೇಪೇರು ತಗೊಂಡು ಮಲಿಕೊಂಡು ಬಂದು ಮನೆ ಹತ್ರ ಹಾಕಿ ಊಟ ಮಾಡ್ಕೊಂಡು ಸ್ಕೂಲ್ನ ಗದ್ದೆ ಕಡೆ ಮೆಸ್ಕೊಂಬರ ಅಂತ ಹೊಡ್ಕೊಂಡು ಹೋಗ್ಬಿಟ್ಟೆ. ಇದು ನಮ್ಮೂರು ಹೊಸ್ತಾ ಮಾಡಿದ್ದಾರೆ ಈ ರೋಡು. ಮುಂಚೆ ಈ ಥರದೆಲ್ಲ ಹೊಡಿತ್ತು. ಅದು ಆ ಸ್ಕೂಲ್ ನೋಡ್ಕೊಂಡು ಬೈಲಿ ಹೊಡ್ಕೊಂಬಂದೆ ಇಲ್ಲಿ ಗದ್ದೆ ಹತ್ರ. ಇದೆ ಈ ಥರದೇ ಗದ್ದೆ ನಮ್ಮ ಡೈಲಿ ಮೇಯ್ಸೋ ಗದ್ದೆ ಅಡ್ಜಸ್ಟ್ ಮಾಡ್ಕೊಂಡಿದ್ದ ಸ್ನೇಹಿತರೆ. ಇವತ್ತು ವಾಯ್ಸು ಅಂದರೆ ಯಾವ ಥರ ಮಾತಾಡಬೇಕು ಅಂತ ಗೊತ್ತಿಲ್ಲ. ಫಸ್ಟ್ ಲಾಗಿದ್ದು ಇದು ಆ ಗದ್ದೆ ಅಂದರೆ ಇನ್ನೊಂದು ಬೈಲು. 2 ಗಂಟೆ ಆಗಿತ್ತು ಇದೀಗ ಹೊಡ್ಕೊಂಬರೋಷ್ಟೊತ್ತಿಗೆ ಸ್ಕೂಲ್ನ. ಒಂದು ಒಟ್ಟು 7 ಸ್ಕೂಲ್ ಇದ್ದಾವೆ. ಅದರಲ್ಲಿ 3 ದೊಡ್ಡವು 2 ಕರುಗಳು. ಅದರ ಒಂದು ಎಮ್ಮೆ ಇನ್ನೊಂದು ಎಮ್ಮೆ ಕರ. ಮನೆಯಲ್ಲಿ ಸುತ್ತು ಗದ್ದೆ ಹತ್ರ ಇರೋದು. ಇದು ಹೂವು ಆಯ್ತು ಏನಂತಾರೆ ಅಂತ ಕಮೆಂಟ್ ಹಾಕಿ. ಪಕ್ಕದಲ್ಲಿದ್ದಲ್ಲಿ ಒಂದು ಚಿಕ್ಕದು ಕೂಡ ನೀರು ಕುಡಿಸ್ಕೊಂಡು ಇಲ್ಲಿ ಕೆರೆ ಏರಿಯಾ ಹತ್ರ ಹೊಡ್ಕೊಂಬಂದಿದ್ದ ಸ್ಕೂಲ್ನ. ಇಲ್ಲಿ ಈ ಥರ ಹಿಂಗೆ ವ್ಯೂ ಇತ್ತು ನೋಡಿಕೊಂಡು 3:30 ಆಗಿತ್ತು. ನೀರು ಕುಡಿಸ್ಕೊಂಡು ತಿರುಗ ಹೊಡ್ಕೊಂಡು ಬೇರೆ ಕಡೆ ಬಿಟ್ಟೆ ಸ್ಕೂಲ್ನ. ಅದು ಮುಗಿಸ್ಕೊಂಡು ನನ್ನ ಬೆಳಿಗ್ಗೆ ಹೊಡ್ಕೊಂಡು ಬಿಟ್ಕೊಂಡ ಮುಗಿಸ್ಕೊಂಡು ನೀರು ಸ್ಕೂಲ್ನ ವಾಪಸ್ ಹೊಡ್ಕೊಂಡ್ಬರ್ತಾಯಿದ್ದೆ ಮನೆಗೆ. 6 ಕರೆ ಟೈಮ್ ಆಗಿತ್ತಂತ. ನನ್ನ ಡೇ ಫಸ್ಟ್ ಆಗಿರುತ್ತೆ ಲಾಗು. ಯಾವ ಥರ ಚೇಂಜಸ್ ಮಾಡ್ಕೊಂಡು ತೋರಿಸಿ. ಇದು ಸಂಜೆ ವ್ಯೂ ಈ ಥರ ಇತ್ತು ಗಂಟೆ. ಇದು ಮುಗಿಸ್ಕೊಂಡು ಸ್ಕೂಲ್ನ ನಿಧಾನ ಕೊಡ್ಕೊಂಡು ಇನ್ನು ಇವ ಏನಾರು ಹೇಳ್ದ ಸ್ಕೂಲ್ ಬಗ್ಗೆ ಹೇಳ್ದಕ್ಕೆ ಅಂದರೆ ಹೊಸ್ತ ಹಸುಗಳು ಸಾಕರು ಸಿಟಿಯಿಂದ ಬಂದು ಸಾಕಂತರಿದ್ದರು. ಅವ್ನು ಡೈರೆಕ್ಟಾಗಿ ಬಂದು ಸ್ಕೂಲ್ಗೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬಿಟ್ಟಿರೋ ಸ್ಕೂಲ್ ಒಂದು ಕನ್ನಡ ನಿಮ್ಮ ಎದುರಿಗೆ ಸರಿಯಾಗಿ ಬರೋಲ್ಲ. ಸ್ಕೂಲು ಕಾಯಿಲೆ ಆಗೋದು ಈ ಥರ ಆಗ್ತಿರುತ್ತೆ. ಇದಕ್ಕೆ ಏನು ಮಾಡಬೇಕು ಅಂದರೆ ಸ್ವಲ್ಪ ತಿಳ್ಕೊಳ್ಳಿ. ಒಂದು ಅಲರ್ಜಿ ಆ ಥರ ಹೆಂಗೆ ಮಾಡಬೇಕು ಅಂತ. ಕರುಗಳನ್ನ ಸಾಕಾದ್ರೆ ಬೆಟ್ರು. ಇನ್ನು ಸ್ಕೂಲ್ಗೆ ನಾವು ಕೇಳಿದ್ರೆ ನಾವು ಸ್ಕೂಲ್ ಬೆಳೆಸಿರೋದು ಬರೀ ಒಂದು ನಮ್ಮಮ್ಮ ನಡ್ಕೊತಿರೋದು ಎಮ್ಮೆಯಿಂದ ನಮ್ಮ ಕರುಗಳು ಬೆಳೆಸ್ಕೊಂಡು ಒಂದು ಕರುನಿಂದ ಇಷ್ಟ ಆಗಿದ್ದೇವೆ. ಸೊ ನನಗೆ ಕೇಳಿದ್ರೆ ಕರುಗಳನ್ನ ಬೆಳೆಸ್ಕೊಂಡು ಬಿಟ್ಟರು. ಸಂಜೆ ಥರ ಇತ್ತು ನೋಡಿ ನಮ್ದು ದಿವಸ. ಮೇಕೆಗಳು ಮೇಡಮ್ ಐತಿ ಬೇರೆ ಗಿಡಗಳು ಅವು ಇವು ತಿನ್ಕೊಂಡು ಗದ್ದೆ ಈ ಥರ ಸ್ಕೂಲ್ ಮೇಯಕ್ಕಿಂತ ಇನ್ನು ಬೇರೆ ಹೊಡೆಯೋಕೆ ತಿನ್ನೋದೇ ಒಳ್ಳೆ. ಮೇಕೆಗೆ ಹೋಗಿ ಸ್ಕೂಲ್ ವ್ಯತ್ಯಾಸ ಆ ಥರ ಆಡ್ತೀನಿ. ಇವತ್ತಿನ ಲಾಗ್ ಇಷ್ಟ ಆಗಿತ್ತು. ಲೈಕ್ ಶೇರ್ ಕಮೆಂಟ್ ಮಾಡಿ.